ಸೆಂಟ್ರಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಕೊಂಡು ಭೂಷಣ ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು ನಾನಂದ್ರೆ ವಿಶೇಷ ನಾ ಇದ್ರೆ ಸಂತೋಷ ನಾನ್ ಯಾರು ಗೊತ್ತಾಯ್ತಾ ಸಿದ್ದುಬಾಯ್ ನೀವ್ ಯಾರಿಗೆ ಗೊತ್ತಿಲ್ಲ ಬಿಡ್ರಿಪ್ಪ. ಸಿದ್ದುಬಾಯ್ ನಂಗ ಒಂದು ಡೌಟ್ ಐತಿ. ಏನಪ್ಪಾ ಅಂದ್ರೆ ನೀವು ರಾತ್ರಿ ಎಲ್ಲ ಏನ್ ಮಾಡ್ತೀರಿ ಅಂತ. ಅಲ್ರಿ ಎಲ್ಲಾದ್ರೂ ಸ್ಟೇಜ್ ಮೇಲೆ ಒಂದ್ ಚೇರ್ ಸಿಕ್ಕರೆ ಸಾಕ ಗಡದ್ದಾಗಿ ನಿದ್ದೆ ಹೊಡ್ಯಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರಲ್ರಿಪ್ಪ ನೀವು. ಸಿದ್ದುಬಾಯ್ ಈ ಪದೇ ಪದೇ ನಾನು ನೀವು ರಾಜಕೀಯ ವಿಚಾರ ಮಾತಾಡಿ 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 ಬೇಜಾರಾಗಿ ಹೋಗ್ಯಕ್ಕಂಗ. ಈಗ ಒಂದ್ ಕೆಲಸ ಮಾಡೋಣ. ಏನು ಅಂತಂದ್ರ ಈ ರಾಜಕೀಯ ಒಂದ್ ಕಡೆ ಬಿಟ್ಟು ಬಿಡೋಣ. ನಾವು ರಾಜಕೀಯ ಹೊರಗಲ್ ವಿಚಾರ ಮಾತಾಡೋಣ. ಅಷ್ಟ್ ಮಾಡನ್ರಿ. ಹೊರಗಲ್ ವಿಚಾರ ಅಂದ್ರೆ ಯಾವ್ದು ಮಾತಾಡೋಣ? ಹಿಂಗ್ ಮಾಡನ್ರಿ, ಈ ಹೈನುಗಾರಿಕೆ ಬಗ್ಗೆ ಮಾತಾಡೋಣ. ಏನಂದ್ರ ಹೈನುಗಾರಿಕೆ ನಮ್ ಕಾಲದಾಗ ಅಂದ್ರೆ ನಿಮ್ಮ ಕಾಲದಾಗ ಹೆಂಗಿತ್ತು, ಈಗಿನ ಕಾಲದಾಗ ಹೆಂಗೈತಿ ಅಂತ. ಸಿದ್ದಣ್ಣ, ನಿಮ್ ಮನ್ಯಾಗ ಎಮ್ಮೆ ಬಾಳ ಇದ್ವು ಅಂತ ನಾನು ಕೇಳೇನಿ. ನಿಮ್ ಮನೆಗೆ ಆಗಿ ಉಳಿದಿದ್ದು ಹಾಲು ಏನ್ ಮಾಡ್ತಿದ್ರಿ ನೀವು? ನಮಗೆ ಮನೆಗೆ ಸಾಕಾಗಿ ಉಳಿದದನ್ನ ನೀವು ಕುಡಿದು ಬಿಡ್ತಿದ್ರಲ್ಲ? ಬೆಣ್ಣೆ ಅಥವಾ ಹಾಲು ರೂಪದಲ್ಲಿ ಮಾರಾಟ ಮಾಡೋರು. ಓ ಹೌದಾ? ಅಲ್ರಿ ಮತ್ತೆ ಸೊಸೈಟಿ ಎಲ್ಲ ಇರ್ಲಿಲ್ಲ ಅವಾಗ? ಸೊಸೈಟಿಗಳು ಇರಲಿಲ್ಲ. ಓ ಇರ್ಲೇ ಇಲ್ಲ ಅನ್ನಿ. ನಿಮ್ ಕಾಲದಾಗೆಲ್ಲ ಈ ಪಟ್ಟಣಕ್ಕೆ ಹೋಗಿ ಹಾಲು ಮಾಡ್ತಿದ್ರಂತಲ್ಲ, ಮತ್ತೆ ನಿಜ ಅನ್ರಿ? ನಮ್ಮವ್ರು ಯಾರು ಒಬ್ರು ಹಾಲು ಕರ್ಕೊಂಡು ಹೋಗಿ ಪಟ್ಟಣದ ಹೋಟ್ಲುಗಳಲ್ಲಿ ಮಾರಾಟ ಮಾಡೋರು. ಹೌದ್ರಾ? ಆಯ್ತ್ರಿ ಸಿದ್ದಣ್ಣ, ನಿಮ್ ಮನ್ಯಾಗ ಒಟ್ಟು ಎಷ್ಟು ಎಮ್ಮಿಗಳಿದ್ವು? ನಮ್ಮ ಮನೆಯಲ್ಲಿ ಸುಮಾರು ಒಂದು 8-9 ಎಮ್ಮೆಗಳಿದ್ದವು. 8ರಿಂದ 9? ಏ ಭಾಳ ಜಾಸ್ತಿ ಆದವು ಬಿಡ್ರಿಪ್ಪ. ನಮ್ಮ ಮನ್ಯಾಗ ಅಷ್ಟೆಲ್ಲ ಇರಲಿಲ್ಲರಿಪ್ಪ. 2 ಅಂದ್ರೆ 2 ಎಮ್ಮಿದ್ವು ನಮ್ಮ ಮನ್ಯಾಗ. ಅಲ್ರಿ ನಾವ್ ಅಂಕ್ರಿ ಎಮ್ಮಿ ಮೇಯ್ಸಕ್ಕೆ ಹೆಂಗ್ ಹೋಗಿದ್ವಿ ಅಂದ್ರೆ ನಮ್ಮ ತೋಟ ಇತ್ರಿಪ್ಪ, ತೋಟ ಹೊಡೆದು ಬಿಟ್ಬಿಡ್ತಿದ್ವಿ ನಾವು. ನೀವ್ ಹೆಂಗ್ ಮೇಯಿಸ್ತಿದ್ರಿ ಅವಾಗ ಎಮ್ಮಿನ? ಎಮ್ಮೆ ಮೇಯಿಸಲಿಕ್ಕೆ ಒಂದು ದೊಡ್ಡ ಹುಲ್ಲು ಬೆಳೀತಕ್ಕಂಥ ಜಾಗ ಇದೆ. ಓ ದೊಡ್ಡ ಜಾಗ ಅದು, ಅಲ್ಲೆಲ್ಲ ಹುಲ್ಲು ಇರ್ತಿತ್ತು, ಅಲ್ಲಿ ಹೋಗಿ ಎಮ್ಮಿ ಮೇಯಿಸ್ತಿದ್ರಿ. ಸರಿ ಸರಿ. ಅಲ್ರಿ ನೀವ್ ಯಾವತ್ತಾದ್ರೂ ಎಮ್ಮಿ ಮೇಯ್ಸಕ್ಕೆ ಹೋಗಿದ್ರೇನ್ರಿ ಸಣ್ಣರಿದ್ದಾಗ? ನಾ ದಿನ ಹೋಗಿದ್ದೇರಿಪ್ಪ. ನೀವು? ನಾನು ಒಂದೊಂದು ಸರಿ ಎಮ್ಮೆ ಮೇಯ್ಸಕ್ಕೆ ಹೋಗ್ತಿದ್ದೆ. ನೀವು ಹೋಗ್ತಿದ್ರೆ ಸಿದ್ದಣ್ಣ? ಹೆಂಗ್ ಹೋಗ್ತಿದ್ರಿ ನೀವು ಎಮ್ಮೆ ಮೇಯ್ಸಕ್ಕೆ? ಊರಿಂದ. ಓ ನಮ್ CM ಸಿದ್ದೆ ಅವರು ಸಣ್ಣವರಿದ್ದಾಗ ಎಮ್ಮೆ ಸಾರಿಗೆ ಉಪಯೋಗಿಸಿದಾರಿಪ್ಪ. ಎಮ್ಮೆ ಒಡ್ಕನ್ ಬಾರೆ ತಿಮ್ಮಿ ನೀನು ತಿಟ್ಟಿಗೆ, ಬುತ್ತಿ ಕಟ್ಕ ನಾನು ಬರ್ತೀನೊಬ್ಬ ಒಟ್ಟಿಗೆ. ಎಮ್ಮೆ ಒಡ್ಕನ್ ಬಾರೆ ತಿಮ್ಮಿ ನೀನು ತಿಟ್ಟಿಗೆ, ಬುತ್ತಿ ಕಟ್ಕ ನಾನು ಬರ್ತೀನೊಬ್ಬ ಒಟ್ಟಿಗೆ. ಸಿದ್ದಣ್ಣ, ಈ ನಿಮ್ ಎಮ್ಮೆ ಸಾರಿಗೆ ಎಲ್ಲಿಂದ ಎಲ್ಲಿವರೆಗೂ ಸಾಕ್ತಿತ್ರಿ? ಎಮ್ಮೆ ಮೇಯ್ಸಕ್ಕೆ ಹೋಗಿ ಜಾಗದವರೆಗೂ ಈ ಕೂತ್ಕೊಂಡ್ರೆ ಊರಿನಲ್ಲಿ ಎಮ್ಮೆ ಮೇಲೆ ಅಲ್ಲಿಂದ ಅಲ್ಲಿ ಹೋಗಿ ಇಳಿಯೋದು. ಓ ಮನೆಯಿಂದ ಕಾಡು, ಮತ್ತೆ ಕಾಡಿಂದ ಮನೆಗೆ. ಅಲ್ಲಿಂದ ಕೂತ್ಕೊಂಡು ಈ ಕಡೆ ಬಂದು ಇಳಿಯೋದು ಹಿಂಗೆ ಮಾಡ್ತಿದ್ದೆ. ಹೆಂಗಿತ್ರಿ ಸಿದ್ದಣ್ಣ? ಅದೊಂಥರ ಬಹಳ ಖುಷಿ ಕೊಡೋದು. ಮತ್ತಿನೇನ್ರಿ ಸಿದ್ದಣ್ಣ ಸಮಾಚಾರ? ನೀವೇನೇ ಹೇಳ್ರಿ ಸಿದ್ದಣ್ಣ, ನಮ್ಮ ಕಾಲನ ಕಾಲ ಬಿಡ್ರಿ. ಈಗಿನ ನಮ್ಮ ಕಾಲಕ್ಕೆ ತುಂಬಾ ವ್ಯತ್ಯಾಸ ಐತಿ. ಅದು ಈಗಂತೂ ಹಳ್ಳಿಗಾಡಿನಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೂ ಹಾಲು ಸಿಗೋದಿಲ್ಲ ಹಳ್ಳಿನಲ್ಲಿ. ಹೌದ್ರಿಪ್ಪ, ಈಗ ಹಾಲೆಲ್ಲ ಏನು ಮೊಸರು ಮಜ್ಜಿಗೆ ಗಿಜ್ಜಿಗೆ ತುಪ್ಪ ಏನ್ ಇಲ್ಲ ಅಲ್ರಿಪ್ಪ. ಸೊಸೈಟಿ ಕೊಟ್ಬಿಡ್ತಾರೆ. ಈಗ ಹಾಲು ಕರೆಯೋದು ಡೈರೆಕ್ಟ್ ಸೊಸೈಟಿಗೆ. ಎಲ್ಲನೂ ಸೊಸೈಟಿ ಕೊಟ್ಬಿಡ್ತಾರೆ. ಈ ಮೊಸರು ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡೋರು ಯಾರು ಇಲ್ಲವೋ ಇಲ್ಲ, ಹೆಣ್ಮಕ್ಳು ಇಲ್ಲ. ಈಗ ಅದನ್ನ ಹಾಕೊಂಡು ಕರಿಬೇಕಲ್ಲ. ಅಂತ ಗಟ್ಟಿಗಿತ್ತೆ ಹೆಣ್ಮಕ್ಳು ಈಗೆಲ್ಲ ಇಲ್ಲಿ ಬಿಡ್ರಿ ಸಿದ್ದಣ್ಣ. ಅವರೆಲ್ಲ ನಮ್ಮ ಕಾಲದಾಗ ಇದ್ದಾರೆ ಗಟ್ಟಿಗಿತ್ತೆ ಹೆಣ್ಮಕ್ಳು. ಈಗೆಲ್ಲ ಸಿಗ್ತಾರ? ಹೌದಲ್ರಿ? ಏನ್ ಮಾಡಕ್ಕಾಗಲ್ಲ ಬಿಡ್ರಿ ಸಿದ್ದಣ್ಣ. ಆಯ್ತು ಬಿಡ್ರಿ ಸಿದ್ದಣ್ಣ, ಮತ್ತೆ ಇನ್ನೊಂದ್ಸರಿ ಸಿಗೋಣಂತ. ಈಗ ತಂಗ ಟೈಮ್ ಇಲ್ಲ, ಮತ್ತೆ ಇನ್ನೊಂದ್ಸರಿ ಸಿಗ್ತಾನೆ, ಬರ್ತೇನೆ. ಬೈ ಬೈ.